ಅಶೋಕ್ ರವರು ತಮ್ಮ ವಯಸ್ಸಾದ ಕಾಲದಲ್ಲಿ ಒಬ್ಬಳು ವಿಧವೆಯನ್ನು ಮದುವೆಯಾದರು. ತನ್ನ ಪೆನ್ಷನ್ನ ಹಣದಿಂದ ಜೀವನ ಸಾಗಿಸಬಹುದು ಎಂದುಕೊಂಡರು. ಈ ವಿಷಯವು ಅವರ ಮಗನಿಗೆ ಗೊತ್ತಾಗಿ ಅವನ ಕೋಪ ನೆತ್ತಿಗೆ ಏರಿತು. ಅವನು ಅಶೋಕ್ ರವರಿಗೆ ಬೈಯುತ್ತಾ, ಈ ವಯಸ್ಸಲ್ಲಿ ನಿಮಗೆ ಮದುವೆ ಯಾಕೆ ಬೇಕಿತ್ತು ಅಂತ ಕೇಳಿದ. ಯಾಕಂದ್ರೆ ಆ ಪೆನ್ಷನ್ ಹಣ ಮೊದಲೆಲ್ಲ ಅವರ ಮಗ ಕಿತ್ತು ತಿನ್ನುತ್ತಿದ್ದ. ಮನೆ ಮಕ್ಕಳೆಲ್ಲ ಅವರ ಪತ್ನಿಯಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಅವರು ಕೆಲಸ ಮಾಡಿ ಮಾಡಿ ರಾತ್ರಿ ಆಗುವ ಹೊತ್ತಿಗೆ ತುಂಬಾ ಸುಸ್ತಾಗುತ್ತಿದ್ದರು. ಒಂದು ದಿನ ಅಶೋಕ್ ರವರು ಮನೆಗೆ ಬಂದಾಗ ಅವರ ಮೊಮ್ಮಗ ಅವರ ಪತ್ನಿಯ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿದ. ಆಗ ಅವರು ತಮ್ಮ ಮೊಮ್ಮಗನಿಗೆ ಒಂದು ಪೆಟ್ಟು ಕೊಟ್ಟರು. ಇದನ್ನು ಕಂಡ ಅವರ ಸೊಸೆಯಂದಿರು ಅಶೋಕ್ ರವರಿಗೆ ಹಾಗೂ ಅವರ ಪತ್ನಿಗೆ ಸರಿಯಾಗಿ ಹೊಡೆದು ಅವರನ್ನು ತುಂಬಾ ಕೆಟ್ಟ ಪರಿಸ್ಥಿತಿಗೆ ತಂದರು. ಆಗ ಅವರ ಮಲತಾಯಿ ಸ್ಥಳೀಯರಲ್ಲಿ, ನನಗೆ ಎಲ್ಲೋ ಹೋಗಲಿದೆ, ಹಾಗಾಗಿ ನನ್ನ ಬಟ್ಟೆಗೆ ಇಸ್ತ್ರಿಯನ್ನು ಹಾಕಿಕೊಡು ಎಂದು ಅಶೋಕ್ ರವರು ತನ್ನ ಹಿರಿ ಸೊಸೆಯಲ್ಲಿ ತನ್ನ ಬಟ್ಟೆಯನ್ನು ಮುಂದೆ ಚಾಚುತ್ತಾ ಹೇಳಿದರು. ಅವರ ಸೊಸೆಯು ಚಹಾದ ಕಪ್ಪನ್ನು ಹಿಡಿದುಕೊಂಡು ಟಿವಿಯ ಮುಂದೆ ಕುಳಿತಿದ್ದಳು. ಅಶೋಕ್ ರವರು ಇಷ್ಟು ಹೇಳಿದ್ದೇ ತಡ. ಅವಳು ಮುಖವನ್ನು ಸಿಂಡರಿಸಿಕೊಂಡು, ಈಗಷ್ಟೇ ಮನೆಯ ಎಲ್ಲಾ ಕೆಲಸ ಮಾಡಿ ಇಲ್ಲಿ ಬಂದು ಕುಳಿತುಕೊಂಡೆ. ನಿಮಗೂ ಕೂಡ ನಾನು 2 ನಿಮಿಷ ನೆಮ್ಮದಿಯ ಉಸಿರನ್ನು ತೆಗೆದುಕೊಳ್ಳೋದು ಇಷ್ಟವಿಲ್ವಾ? ನೀವು ನಿಮ್ಮ ಬಟ್ಟೆಗಳನ್ನು ಇಲ್ಲಿ ಇಟ್ಟು ಬಿಡಿ, ಮತ್ತೆ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾ ಟಿವಿಯ ರಿಮೋಟ್ ತೆಗೆದು ಚಾನೆಲ್ ಅನ್ನು ಚೇಂಜ್ ಮಾಡುತ್ತಿದ್ದಳು. ಅಶೋಕ್ ರವರು ಗಂಟೆ ನೋಡುತ್ತಾ ಇದ್ದರು. ಅವರಿಗೆ ತುಂಬಾ ಹೊತ್ತಾಗುತ್ತಿತ್ತು. ಮಗಳೇ, ನನಗೆ ಬೇಗ ಹೋಗ್ಬೇಕು ಎಂದು ಅವರು ಹೇಳಿದಾಗ ಅವರ ಸೊಸೆ ಅವಳ ಕೈಯಲ್ಲಿದ್ದ ರಿಮೋಟ್ ಅನ್ನು ನೆಲಕ್ಕೆ ಎಸೆದು, ಅಯ್ಯೋ ದೇವ್ರೆ, 2 ನಿಮಿಷ ಸಹ ನೆಮ್ಮದಿಯಲ್ಲಿ ಕುಳಿತುಕೊಳ್ಳಲು ಕೂಡ ಬಿಡುವುದಿಲ್ಲ ಈ ಮನೆಯಲ್ಲಿ. ಹೇಳಲು ಮಾತ್ರ ಸೊಸೆ, ಮನೆಯ ಕೆಲಸದವಳಂತೆ ಮಾಡಿಟ್ಟಿದ್ದಾರೆ, ನಮಗೂ ಕೂಡ ವಿಶ್ರಾಂತಿ ಬೇಕಾಗಿದೆ ಎಂಬ ಭಾವನೆ ಇಲ್ಲ ಎಂದು ಹೇಳುತ್ತಾ ಅವರ ಸೊಸೆಯು ತನ್ನ ಕಾಲನ್ನು ಕೊಡವುತ್ತಾ ತನ್ನ ಕೋಣೆಯೊಳಗೆ ಹೋದಳು. ಅಶೋಕ್ ರವರು ತಮ್ಮ ಬಟ್ಟೆಗಳನ್ನು ಹಿಡಿದುಕೊಂಡು ಅಲ್ಲೇ ನಿಂತಿದ್ದರು. ಇದೇನು ಮೊದಲ ಸಲ ಅಲ್ಲ. ಯಾವಾಗಲಾದರೂ ಅಶೋಕ್ ರವರಿಗೆ ಏನಾದರೂ ಕೆಲಸ ಆಗಬೇಕಿದ್ದರೆ ತಮ್ಮ ಸೊಸೆಯವರಲ್ಲಿ ಹೇಳುತ್ತಿದ್ದರು. ಆಗ ಅವರಿಬ್ಬರೂ ಕೂಡ ಹಣೆಯಲ್ಲಿ ಬಲ ಪ್ರಯೋಗಿಸಿ ಇಲ್ಲ ಸಲ್ಲದನ್ನು ಹೇಳುತ್ತಾ ಈ ರೀತಿ ಮಾತನಾಡುತ್ತಿದ್ದರು. ಅವರ ಸೊಸೆಯಂದಿರು ಅವರಿಗೆ 2 ಹೊತ್ತು ಅನ್ನ ಮಾಡಿ ಕೊಡುತ್ತಿದ್ದರು. ಕೆಲವೊಮ್ಮೆ ಏನಾಗುತ್ತಿತ್ತೆಂದರೆ ಅಶೋಕ್ ರವರಿಗೆ ಆ ಮನೆಯಲ್ಲಿ ಊಟವೂ ಸಿಗುತ್ತಿರಲಿಲ್ಲ. ಒಂದು ದಿನ ಹೀಗಾಗಿತ್ತು. ಅಶೋಕ್ ರವರು ಪೂಜೆಯೆಲ್ಲ ಆದ ನಂತರ ದೇವಸ್ಥಾನದ ಪಂಡಿತರೊಂದಿಗೆ ಕುಳಿತು ಮಾತನಾಡುತ್ತಿದ್ದರು. ಅವರಿಗೆ ಮನೆಗೆ ಹೋಗಲು ಇಷ್ಟವಿರಲಿಲ್ಲ. ಯಾಕಂದ್ರೆ ಮನೆಗೆ ಹೋದ್ರೆ ಸೊಸೆ ಮತ್ತು ಮಗ ತಮ್ಮ ರೂಮಲ್ಲಿಯೇ ಇರುತ್ತಿದ್ದರು. ಹಾಗೆ ಮೊಮ್ಮಕ್ಕಳೆಲ್ಲರೂ ತಮ್ಮ ತಮ್ಮ ಮೊಬೈಲ್ನೊಂದಿಗೆ ಕಾಲ ಕಳೆಯುತ್ತಿದ್ದರು. ಮನೆಯಲ್ಲಿ ಇಷ್ಟು ಜನ ಇದ್ರೂ ಕೂಡ ಎಲ್ಲಾ ಕಡೆ ಮೌನ ಆವರಿಸಿದಾಗ ಅಶೋಕ್ ರವರ ಮನಸ್ಸಿಗೆ ತುಂಬಾ ಚಿಂತೆಯಾಗುತ್ತಿತ್ತು. ಹಾಗಾಗಿ ಅವರು ಪಂಡಿತರ ಜೊತೆ ಕುಳಿತು ಸ್ವಲ್ಪ ಮಾತನಾಡುತ್ತಿದ್ದರು. ಮಾತನಾಡುವುದರಲ್ಲಿ ಬ್ಯುಸಿಯಾಗಿದ್ದ ಅವರಿಗೆ ರಾತ್ರಿ 11 ಗಂಟೆ ಆದದ್ದು ಗೊತ್ತಾಗ್ಲೇ ಇಲ್ಲ. ಇನ್ನು ಮಕ್ಕಳು ಮನೆಯಲ್ಲಿ ಚಿಂತೆ ಮಾಡುತ್ತಾರೆ ಎಂದು ಮನೆಗೆ ಹಿಂದಿರುಗಿದರು. ಅಶೋಕ್ ರವರು ತುಂಬಾ ಹೊತ್ತಾಯಿತು ಎಂದು ಯೋಚಿಸುತ್ತಲೇ ಮನೆಗೆ ಬಂದಾಗ ಮನೆಯ ಎಲ್ಲಾ ಲೈಟ್ಸ್ಗಳು ಆಫ್ ಆಗಿತ್ತು. ಅಲ್ಲದೆ ಬಾಗಿಲುಗಳನ್ನು ಮುಚ್ಚಲಾಗಿತ್ತು. ಅಶೋಕ್ ರವರು ಮನೆಯ ಮೇನ್ ಗೇಟ್ನ ಬಟನ್ ಅನ್ನು ಒತ್ತಿದ್ದರು. ಆದರೆ ಯಾರೂ ಬಾಗಿಲು ತೆಗೆಯಲಿಲ್ಲ. 2-3 ಸಲ ಪ್ರಯತ್ನ ಪಟ್ಟರೂ ಸಹ ಯಾರೂ ಕೂಡ ಬಾಗಿಲು ತೆರೆಯಲು ಬರಲಿಲ್ಲ. ನಂತರ ಅವರು ತನ್ನಲ್ಲಿದ್ದ ಒಂದು ಕೀಯನ್ನು ಉಪಯೋಗಿಸಿ ನಡುಗುವ ಕೈಯಲ್ಲೇ ತುಂಬಾ ಕಷ್ಟಪಟ್ಟು ಆ ಗೇಟನ್ನು ತೆಗೆದು ಒಳಗೆ ಹೋದರು. ಅವರಿಗೆ ಈಗ 65 ವರ್ಷ ವಯಸ್ಸಾಗಿತ್ತು. ಅವರಿಗೆ ತುಂಬಾ ಹಸಿವಾಗುತ್ತಿತ್ತು. ಆದರೆ ಮನೆಯೊಳಗೆಲ್ಲ ಮೌನ ಆವರಿಸಿತ್ತು. ಅವರು ಮೆಲ್ಲನೆ ನಡೆಯುತ್ತಾ ಮನೆಯ ಒಳಗೆ ಹೋಗಿ ಬಲಬದಿಯಲ್ಲಿರುವ ಅಡುಗೆ ಮನೆಯ ಕಡೆಗೆ ನೋಡಿದರು. ಅಲ್ಲಿ ಕೂಡ ಲೈಟ್ ಆಫ್ ಆಗಿತ್ತು. ತನ್ನ ಸೊಸೆ ಕೋಣೆಗೆ ಹೋಗಿ ಮಲಗಿದ್ದಾಳೆ ಎಂದು ಅವರು ಅರಿತುಕೊಂಡರು. ಏನೂ ಇರಲಿಲ್ಲ. ಎಲ್ಲ ಹಾಟ್ ಬಾಕ್ಸ್ಗಳು, ಪಲ್ಯ ಮಾಡುವ ಪಾತ್ರೆಗಳು ಕೂಡ ಖಾಲಿಯಾಗಿದ್ದವು. ಅವರಿಗೆ ತುಂಬಾ ಸುಸ್ತಾಗಿತ್ತು. ಅಲ್ಲದೆ ತುಂಬಾ ಹಸಿವಾಗುತ್ತಿತ್ತು. ಯಾವ ಪಾತ್ರೆಗಳಲ್ಲಿಯೂ ಏನೂ ಇಲ್ಲದನ್ನು ಕಂಡ ಅವರು ಬೇಸತ್ತು ಫ್ರಿಡ್ಜಿನ ಬಾಗಿಲನ್ನು ತೆಗೆದರು. ಅದರಲ್ಲಿ ಸ್ವಲ್ಪ ಹಾಲು ಇತ್ತೆ ಹೊರತು ಬೇರೇನೂ ಇರಲಿಲ್ಲ. ನಂತರ ಅವರು ಸೋತು ಸುಣ್ಣವಾಗಿ ಒಂದು ಗ್ಲಾಸ್ ಹಾಲನ್ನು ತೆಗೆದು ಕುಡಿದರು. ಯಾಕಂದ್ರೆ ಅವರು ಶುಗರ್ ಪೇಷಂಟ್ ಆಗಿದ್ದರು. ಹಾಗಾಗಿ ಅವರಿಗೆ ತುಂಬಾ ಹಸಿವಾಗುತ್ತಿತ್ತು. ಇಡೀ ರಾತ್ರಿ ಅವರು ಮಗ್ಗಲು ಬದಲಾಯಿಸುತ್ತಾ ಮಲಗುತ್ತಿದ್ದರು. ಅವರಿಗೆ ತುಂಬಾ ಸಂಕಟವಾಗುತ್ತಿತ್ತು. ಬೆಳಗ್ಗೆ ಎದ್ದಾಗ ಅವರು ಒಂದು ನಿರ್ಧಾರವನ್ನು ಮಾಡಿದರು. ಅದೇನೆಂದ್ರೆ, ನಿನ್ನೆ ದೇವಸ್ಥಾನದ ಪಂಡಿತರು ಅವರಿಗೆ ಅವರ ಒಬ್ಬಳು ವಿಧವೆ ತಂಗಿಯ ಬಗ್ಗೆ ಹೇಳಿದ್ದರು. ಅವರ ತಂಗಿಗೆ 45 ವರ್ಷ ವಯಸ್ಸು. ಹಾಗೆ ಅವರು ತುಂಬಾ ಸಮಯದಿಂದ ತಮ್ಮ ಅಣ್ಣನ ಜೊತೆ ಇರುತ್ತಿದ್ದರು. ಹೀಗಾಗಿ ಈ ಪಂಡಿತರು ತನ್ನ ತಂಗಿಗೆ ಮರುಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದೇನೆ ಎಂಬುದಾಗಿ ಅಶೋಕ್ ರವರಲ್ಲಿ ಹೇಳಿದ್ದರು. ಹಾಗೆ ಅಶೋಕ್ ರವರು ಅವರ ತಂಗಿಯನ್ನು ತಾನು ಮದುವೆಯಾಗುವುದಾಗಿ ನಿರ್ಧಾರವನ್ನು ಮಾಡಿದ್ದರು. ಮಕ್ಕಳೆಲ್ಲ ಅವರವರ ಜೀವನದಲ್ಲಿ ಮಗ್ನರಾಗಿದ್ದರು. ಅಶೋಕ್ ರವರಿಗೆ ಒಂಟಿತನ ತುಂಬಾ ಕಾಡುತ್ತಿತ್ತು. ಹಾಗಾಗಿ ಅವರು ತನ್ನ 2 ಗಂಡು ಮಕ್ಕಳಲ್ಲಿ ಇದರ ಬಗ್ಗೆ ಮಾತನಾಡುತ್ತೇನೆ ಎಂದು ಯೋಚಿಸಿದರು. ಆದರೆ ಮಕ್ಕಳ ಹತ್ತಿರ ಎಲ್ಲಿ ಸಮಯವಿರುತ್ತಿತ್ತು?
ಅಶೋಕ್ ರವರ ಹತ್ತಿರ ಕುಳಿತು ಒಂದೆರಡು ನಿಮಿಷ ಮಾತನಾಡಲು. ಆದರೂ ಸಹ ಅಶೋಕ್ ರವರು 2-3 ಸಲ ಪ್ರಯತ್ನ ಪಟ್ಟು ನನಗೆ ನಿಮ್ಮ ಜೊತೆ ಮಾತನಾಡಲು ಇದೆ ಎಂದು ಹೇಳುತ್ತಿದ್ದರು. ಆದರೆ ಅವರ ಮಕ್ಕಳಿಬ್ಬರು ಮೊಬೈಲ್ ಒಳಗೆ ನುಗ್ಗುತ್ತಾ ಹಾ ಹಾ ಎಂದು ಹೇಳಿ ಅಲ್ಲಿ ಇಲ್ಲಿ ನೋಡುತ್ತಾ ಹೊರಟು ಹೋಗುತ್ತಿದ್ದರು. ಅಶೋಕ್ ರವರು ಮೌನವಾಗಿ ಎದ್ದು ಪಂಡಿತರ ಹತ್ತಿರ ಹೋಗಿ ತನ್ನ ಮನಸ್ಸಿನ ಮಾತುಗಳನ್ನೆಲ್ಲ ಅವರಿಗೆ ಹೇಳಿದರು. ಪಂಡಿತರು ತುಂಬಾ ಆಶ್ಚರ್ಯದಿಂದ ಅವರನ್ನು ನೋಡಿ, ನೀವು ನನ್ನ ತಂಗಿಯನ್ನು ಮದುವೆಯಾಗುತ್ತೀರಾ ಅಶೋಕ್ ರವರೇ? ಆದರೆ ನೀವು ಅವರ ಖರ್ಚು ವೆಚ್ಚಗಳನ್ನು ಹೇಗೆ ನೋಡಿಕೊಳ್ಳುತ್ತೀರಿ ಎಂದು ಕೇಳಿದಾಗ ಅಶೋಕ್ ರವರು ತಲೆ ಆಡಿಸುತ್ತಾ, ನನಗೆ ತಿಂಗಳು ತಿಂಗಳು ಒಳ್ಳೆ ಪೆನ್ಷನ್ ಬರ್ತಿದೆ. ನಾನು ನನ್ನ ಮತ್ತು ನನ್ನ ಪತ್ನಿಯ ಖರ್ಚುಗಳನ್ನು ನೋಡಿಕೊಳ್ಳಬಲ್ಲೆ. ಇದರಿಂದಾಗಿ ನನ್ನ ಮನಸ್ಸು ಕೂಡ ಸ್ವಲ್ಪ ಸಮಾಧಾನದಿಂದ ಇರುತ್ತದೆ ಎಂದರು. ಅಶೋಕ್ ರವರ ಮಾತನ್ನು ಕೇಳಿ ಪಂಡಿತ್ ರವರಿಗೆ ನಗು ಬಂತು. ಈ ವಯಸ್ಸಲ್ಲಿ ಮದುವೆಯಾಗುವುದು ತಪ್ಪೇನಿಲ್ಲ. ನಾನು ಇವತ್ತೇ ನಿಮ್ಮಿಬ್ಬರ ಮದುವೆಯನ್ನು ಮಾಡಿಸುತ್ತೇನೆ ಎಂದು ಹೇಳುತ್ತಾ ಅವರು ತನ್ನ ತಂಗಿಯನ್ನು ಹಾಗೂ ಸ್ವಲ್ಪ ಮಹಿಳೆಯರನ್ನು ದೇವಸ್ಥಾನಕ್ಕೆ ಕರೆದರು. ಹೀಗೆ 45 ವರ್ಷ ಪ್ರಾಯದ ಆ ಮಹಿಳೆಯೊಂದಿಗೆ ಅಶೋಕ್ ರವರ ಮದುವೆಯೂ ಆಯಿತು. ಅಶೋಕ್ ರವರು ತುಂಬಾ ಸಂತೋಷದಲ್ಲಿದ್ದರು. ಯಾಕಂದ್ರೆ ಅವರ ಜೀವನದಲ್ಲಿ ಇನ್ನೊಮ್ಮೆ ಅವರಿಗೆ ಒಬ್ಬಳು ಜೊತೆಗಾರ್ತಿ ಸಿಕ್ಕಿದ್ದರು. ಅವರು ತನ್ನ ಪತ್ನಿಯ ಕೈ ಹಿಡಿದುಕೊಂಡು ಅವರ ಮನೆಗೆ ಬಂದಾಗ ಅವರ ಮುಖದಲ್ಲಿ ಒಂದು ಹೊಸ ಹೊಳಪಿತ್ತು. ಮನೆಯ ಹಾಲ್ನಲ್ಲಿ ಅವರ 2 ಗಂಡು ಮಕ್ಕಳು ಹಾಗೂ ಅವರ ಪತ್ನಿಯಂದಿರು ಕುಳಿತಿದ್ದರು. ಆಶ್ಚರ್ಯದ ವಿಷಯವೇನೆಂದ್ರೆ ಇವತ್ತು ಯಾರ ಕೈಯಲ್ಲಿಯೂ ಮೊಬೈಲ್ ಇರಲಿಲ್ಲ. ಅವರು ಪರಸ್ಪರ ಮಾತನಾಡುತ್ತಿದ್ದರು. ಅವರು ಅಶೋಕ್ ರವರ ಜೊತೆ ಆ ಮಹಿಳೆಯನ್ನು ಕಂಡಾಗ ಆಶ್ಚರ್ಯಚಕಿತರಾದರು. ಓಹೋ, ಇವತ್ತು ಕೂಡ ಒಬ್ಬರು ಅತಿಥಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀರಾ? ಮೊದಲೇ ಮನೆಯ ಖರ್ಚುಗಳು ಕಡಿಮೆ ಏನೂ ಇಲ್ಲ, ಅದರ ಮೇಲೆ ನೀವು ಒಬ್ಬೊಬ್ಬರನ್ನೇ ಮನೆಗೆ ಕರೆದುಕೊಂಡು ಬರುತ್ತೀರಿ ಎಂದು ಹಿರಿ ಸೊಸೆ ಮುಖವನ್ನು ಊದಿಸಿಕೊಂಡು ಹೇಳಿದಾಗ ಮಗ ಕೂಡ ತಂದೆಯ ಮುಖವನ್ನೇ ನೋಡುತ್ತಾನೆ. ಅವರು ಮೌನವಾಗಿ ಒಳಗೆ ಹೋಗಿ ತನ್ನ ಪತ್ನಿ ಜಾನಕಿಯವರನ್ನು ತಮ್ಮ ಮಕ್ಕಳ ಮುಂದೆ ಸೋಫಾದಲ್ಲಿ ಕುಳಿತುಕೊಳ್ಳಿಸಿದರು. ಆಗ ಅವರ ಚಿಕ್ಕ ಮಗ ಅವರಲ್ಲಿ ಕೇಳಿದ, ಇದು ಯಾರು ಅಪ್ಪ ಎಂದು. ಆಗ ಅಶೋಕ್ ರವರು ನಗುತ್ತಾ, ನಾನು 2ನೇ ಮದುವೆಯಾದೆ. ಇವರೊಬ್ಬರು ವಿಧವೆ, ನಮ್ಮ ಪಂಡಿತರ ತಂಗಿ. ನನಗೆ ಈ ವಯಸ್ಸಲ್ಲಿ ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ. ಅಲ್ಲದೆ ನನ್ನ ಸ್ವಲ್ಪ ಚಿಕ್ಕ ದೊಡ್ಡ ಕೆಲಸಗಳನ್ನು ಇವಳು ಮಾಡುತ್ತಾಳೆ ಅಲ್ವ ಜಾನಕಿ ಎಂದು ಅಶೋಕ್ ರವರು ಜಾನಕಿಯವರ ಮುಖ ನೋಡಿ ಕೇಳಿದರು. ಆಗ ಜಾನಕಿಯವರು ಲಘುವಾಗಿ ಮುಗುಳ್ನಕ್ಕರು. ಆದರೆ ಮಕ್ಕಳು ಹಾಗೂ ಸೊಸೆಯಂದಿರ ತಲೆಗೆ ದೊಡ್ಡ ಪರ್ವತವೇ ಬಿದ್ದಿತ್ತು. ಅಪ್ಪ, ನಿಮ್ಮೊಳಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಎಂಬುದು ಇದೆಯಾ? ಈ ವಯಸ್ಸಲ್ಲಿ ಹೋಗಿ ಇನ್ನೊಂದು ಮದುವೆಯಾಗಿ ಬಂದಿದ್ದೀರಲ್ಲ, ಜನ ನೋಡಿದವರು ಏನು ಹೇಳುತ್ತಾರೆ ಎಂಬ ಪರಿಜ್ಞಾನ ಕೂಡ ಬೇಡವಾ? ಒಳ್ಳೆಯ ಜನರಲ್ಲಿ ಇರಬೇಕಾದಂಥ ಸಭ್ಯತೆ ಈ ರೀತಿಯಾಗಿರುವುದಿಲ್ಲ, ನೀವೀಗ ಮಾಡಿಕೊಂಡು ಬಂದಂತೆ ಎಂದು ಚಿಕ್ಕ ಮಗ ಒಮ್ಮೆಲೆ ದಡಬಡಾಯಿಸಿ ಎದ್ದ. ಅಶೋಕ್ ರವರು ತುಂಬಾ ಆಶ್ಚರ್ಯದಿಂದ ನೋಡಿ, 2ನೇ ಮದುವೆಯಾಗುವುದರಲ್ಲಿ ತಪ್ಪೇನಿದೆ? ಇವರೊಬ್ರು ವಿಧವೆ, ಹಾಗಾಗಿ ಮದುವೆಯಾದೆ ಎನ್ನುತ್ತಾ ಅಶೋಕ್ ರವರು ಹೇಳುತ್ತಿದ್ದಂತೆ ಅವರ ದೊಡ್ಡ ಮಗ ತನ್ನ ಕೈಯನ್ನು ಟೇಬಲ್ ಮೇಲೆ ಹೊಡೆದು ಅಲ್ಲಿದ್ದಂಥ ಹೂದಾನಿಯನ್ನು ಕೆಳಗೆ ಬೀಳಿಸಿದ. ನೀವು ವಿಧವೆಯನ್ನೇ ಮದುವೆ ಆಗಿರಬಹುದು, ಆದರೆ ನಿಮಗೆ ಈ ಮದುವೆಯ ಅಗತ್ಯ ಏನಿತ್ತು? ನಿಮಗೆ ಈ ಮನೆಯಲ್ಲಿ ತಿನ್ನಲು ಉಣ್ಣಲು ಕುಡಿಯಲು ಸಿಕ್ತಿತ್ತು, ಮನೆಯ ಎಲ್ಲಾ ಕೆಲಸಗಳು ಸಹ ಆಗ್ತಿತ್ತು. ಆದರೆ ನಿಮಗೆ ನಿಮ್ಮ ಒಳಗಿರುವ ಆ ಒಂದು ಕಾಮವು ಈಡೇರುತ್ತಿಲ್ಲ ಎಂದು ದೊಡ್ಡ ಮಗ ಕೋಪದಲ್ಲೇ ಕಿರುಚಿದ. ಅಶೋಕ್ ರವರ ಮುಖವು ಕೆಂಪು ಕೆಂಪಾಗಿತ್ತು. ಎದುರಿಗೆ ಇದ್ದಂಥ ಜಾನಕಿಯವರಿಗೂ ಈ ಮಾತು ಕೇಳಿ ತುಂಬಾ ಅವಮಾನವಾಗಿತ್ತು. ಬಾಯಿ ಮುಚ್ಚಿ ಎಲ್ರು, ಇನ್ನು ಯಾರಾದರೂ ಏನಾದರೂ ಉಲ್ಟ ಮಾತನಾಡಿದ್ರೆ ನನಗಿಂತ ಕೆಟ್ಟವ ಯಾರೂ ಇರೋದಿಲ್ಲ. ಜಾನಕಿ ನನ್ನ ಪತ್ನಿ, ಇನ್ನು ಇದೇ ಮನೆಯಲ್ಲಿ ಇರುತ್ತಾಳೆ ಎಂದು ಅಶೋಕ್ ರವರು ಕೈ ಎತ್ತಿ ಹೇಳಲು ಪ್ರಯತ್ನ ಪಟ್ಟಾಗ ಚಿಕ್ಕ ಮಗ, ಮನೆಯಲ್ಲಿ ಮೊದಲೇ ಊಟ ತಿಂಡಿಗೆ ಬರ ಬಂದಿದೆ, ತುಂಬಾ ಕಷ್ಟಪಟ್ಟು ದಿನಗಳು ಕಳೆಯುತ್ತಿದೆ, ಅಷ್ಟೊಂದು ದುಬಾರಿಯಾಗಿದೆ ಈಗ ಜೀವನ. ಇದರ ಮೇಲೆ ನೀವು ಇನ್ನೊಬ್ಬರನ್ನು ಎತ್ತಿಕೊಂಡು ಬಂದಿದ್ದೀರಿ, ಇನ್ನು ಇವರ ಖರ್ಚು ವೆಚ್ಚಗಳನ್ನು ಯಾರು ನೋಡಿಕೊಳ್ಳುವುದು ಎಂದು ಕೇಳಿದ. ಆಗ ಅಶೋಕ್ ರವರು ತನ್ನ ಮಕ್ಕಳು ಹಾಗೂ ಸೊಸೆಯಂದಿರ ಮುಖವನ್ನು ನೋಡಿದರು. ಎಲ್ಲರ ಮುಖದಲ್ಲೂ ದ್ವೇಷ ತುಂಬಿ ತುಳುಕುತ್ತಿತ್ತು. ನೀವು ಯಾರೂ ಕೂಡ ನನ್ನ ಮತ್ತು ನನ್ನ ಹೆಂಡತಿಯ ಖರ್ಚು ವೆಚ್ಚಗಳ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ನನಗೆ ತಿಂಗಳು ತಿಂಗಳು ಪೆನ್ಷನ್ ಬರುತ್ತದೆ, ನಮ್ಮ ಜೀವನ ಅದರಲ್ಲೇ ಸಾಗುತ್ತದೆ ಎಂದು ಅಶೋಕ್ ರವರು ತಮ್ಮ ಮಾತನ್ನು ಹೇಳಿದಾಗ ಮಕ್ಕಳ ತಲೆ ಮೇಲೆ ಇನ್ನೊಮ್ಮೆ ಬಂಡೆಕಲ್ಲು ಬಿದ್ದ ಹಾಗೆ ಆಯಿತು. ಯಾಕಂದ್ರೆ ಇಷ್ಟರವರೆಗೆ ಅಶೋಕ್ ರವರಿಗೆ ಬರುತ್ತಿದ್ದಂಥ ಪೆನ್ಷನ್ ಹಣವನ್ನು ಆ ಮಕ್ಕಳು ಅವರಿಗೆ ಕೊಡುತ್ತಿರಲಿಲ್ಲ, ಅವರಿಂದ ಕಸಿದುಕೊಳ್ಳುತ್ತಿದ್ದರು. ಅವರಿಗೆ ಅವರ ತಲೆಯ ಮೇಲೆ ಎಚ್ಚರಿಕೆಯ ಗಂಟೆಗಳು ಬಾರಿಸುತ್ತಿರುವಂತೆ ಭಾಸವಾಗತೊಡಗಿತು. ಅಶೋಕ್ ರವರು ತಮ್ಮ ಪತ್ನಿ ಜಾನಕಿಯವರನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿದ್ದರು. ಅದರ ಹಿಂದೆ ಮನೆಯಲ್ಲಿ ಬಿರುಗಾಳಿ ಇದ್ದಿತ್ತು. ಸೊಸೆಯಂದಿರು ಹಾಗೂ ಮಕ್ಕಳ ತಲೆ ಕೆಟ್ಟು ಹೋಗಿತ್ತು. ಅಶೋಕ್ ರವರ ಈ ವರ್ತನೆಯಿಂದಾಗಿ ಅವರೆಲ್ಲರೂ ಬೆಂಕಿಯ ಉಂಡೆಯಂತಾಗಿದ್ದರು. ಸ್ಥಳೀಯ ಜನರಲ್ಲಿ 2-3 ಅವರ ಮಕ್ಕಳಲ್ಲಿ ಕೇಳಿದರು, ಅಶೋಕ್ ರವರು 2ನೇ ಮದುವೆಯಾದರೆ ಎಂದು. ಆಗ ಅವರ ಮಕ್ಕಳಿಬ್ಬರು ಕೆಂಡಾಮಂಡಲವಾಗಿದ್ದರು. ಹಾ, ಮುದುಕ ಈ ವಯಸ್ಸಲ್ಲಿ ಮದುವೆಯಾಗಿ ನಮ್ಮ ತಲೆಯನ್ನು ತಗ್ಗಿಸುವಂತೆ ಮಾಡಿದ್ದಾರೆ, ನಾವೆಲ್ಲೂ ಮುಖ ಎತ್ತಿ ತಿರುಗದಂತೆ ಮಾಡಿಬಿಟ್ಟಿದ್ದಾರೆ.
ಇದಕ್ಕಿಂತ ಅವರು ಸತ್ತು ಹೋಗಿದ್ರೆ ಒಳ್ಳೇದಿತ್ತು. ಕಡಿಮೆ ಅಂದ್ರೆ ಈ ದಿನವನ್ನಾದ್ರೂ ನಾವು ನೋಡ್ಲಿಕ್ಕೆ ಇರ್ತಿರ್ಲಿಲ್ಲ ಎಂಬ ಅವರ ಮಾತುಗಳನ್ನು ಕೇಳಿ ಸ್ಥಳೀಯರೆಲ್ಲ ಆಶ್ಚರ್ಯಪಡುತ್ತಿದ್ದರು. ಒಂದಿಬ್ಬರು ಸ್ಥಳೀಯರು ಅವರಿಗೆ ಸಮಾಧಾನ ಮಾಡಲು ಪ್ರಯತ್ನ ಪಟ್ಟರು. ನಿಮ್ಮ ಅಪ್ಪ ಮದುವೆಯಾಗಿದ್ದಾರೆ, ಆದ್ರೆ ಏನೂ ತಪ್ಪು ಕೆಲಸ ಮಾಡಲಿಲ್ಲ. ಅಲ್ಲದೆ ಎರಡನೇ ಮದುವೆ ಆಗುವುದು ತಪ್ಪಲ್ಲ. ಅವರು ಒಬ್ಬಳು ವಿಧವೆಗೆ ಆಸರೆಯನ್ನು ನೀಡಿದ್ದಾರೆ ಎಂದು ಬುದ್ಧಿವಾದವನ್ನು ಹೇಳುವಾಗ ಅವರ ಮಕ್ಕಳು ತಲೆಯನ್ನು ಕೊಡವಿ ಮುಂದೆ ಹೋಗುತ್ತಿದ್ದರು. ಅವರಿಗೆ ತುಂಬಾ ಕೋಪ ಬರುತ್ತಿತ್ತು. ಈಗ ಸ್ಥಳೀಯ ಜನರಿಗೆ ಏನು ಹೇಳುತ್ತಿದ್ದರು? ಅವರಿಗೆ ನಿಜವಾದ ಕೋಪ ಈ ಮಾತಿನ ಮೇಲೆ. ಅಪ್ಪ ಇನ್ನು ಪೆನ್ಷನ್ ಹಣವನ್ನು ಮಕ್ಕಳ ಕೈಗೆ ಕೊಡೋದಿಲ್ಲ, ತಾವೇ ಇಟ್ಟುಕೊಳ್ಳುತ್ತೇವೆ ಎಂದು ಘೋಷಣೆ ಮಾಡಿ ಬಿಟ್ಟಿದ್ದರು. ಅಶೋಕ್ ರವರು ಈಗ ತುಂಬಾ ಆರಾಮದಲ್ಲಿ ಇದ್ದರು. ಮೊದಲೆಲ್ಲ ತಮ್ಗೆ ಏನಾದರೂ ಕೆಲಸವಾಗಬೇಕಿದ್ರೆ ಸೊಸೆಯಂದಿರ ಮೇಲೆ ಅವಲಂಬಿತವಾಗಿರುತ್ತಿದ್ದರು. ಆದರೆ ಈಗ ಅವರ ಪತ್ನಿ ಅವರು ಹೇಳದೆ ಅವರ ಕೆಲಸ ಮಾಡಿಕೊಡುತ್ತಿದ್ದರು. ಅಶೋಕ್ ರವರ ಬಟ್ಟೆಗಳನ್ನೆಲ್ಲ ಒಗೆದು ನೀಟಾಗಿ ಇಸ್ತ್ರಿ ಮಾಡಿ ಕಪಾಟಿನಲ್ಲಿ ಇಡುತ್ತಿದ್ದರು. ಅವರಿಗೆ ಇವಾಗ ಯಾವ ಚಿಂತೆಯೂ ಇರಲಿಲ್ಲ. 2 ದಿನ ಬಿಟ್ಟು ಪೆನ್ಷನ್ ಹಣ ಬರುವುದಿತ್ತು. ಆ ದಿನ ಬಂದಾಗ ಅವರ ದೊಡ್ಡ ಮಗ ಬೆಳಗ್ಗೆ ಬ್ಯಾಂಕಿಗೆ ಹೋಗಲು ತಯಾರಾದ. ಯಾಕಂದ್ರೆ ಅವನ ಮಗ ಅಂದ್ರೆ ಅಶೋಕ್ ರವರ ಮೊಮ್ಮಗ ತನಗೆ ಐಫೋನ್ ಬೇಕೆಂದು ಬೇಡಿಕೆ ಇಟ್ಟಿದ್ದ. ಮಗನಿಗೆ ಐಫೋನ್ ತೆಗೆದುಕೊಡಲು ಅವನ ಜೇಬಿನಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಹಾಗೆ ಅವನು ಮೊದಲೇ ತೀರ್ಮಾನಿಸಿದ್ದ, ಪೆನ್ಷನ್ ಹಣದಿಂದ ತನ್ನ ಮಗನಿಗೆ ಐಫೋನ್ ತೆಗೆದುಕೊಡುತ್ತೇನೆ ಎಂದು. ಅವನು ಬೇಗ ಕಾರನ್ನು ಡ್ರೈವ್ ಮಾಡುತ್ತಾ ಬ್ಯಾಂಕಿಗೆ ತಲುಪಿ ನೋಡಿದಾಗ ಅವನ ಕಾಲ ಕೆಳಗೆ ಇದ್ದಂಥ ಭೂಮಿಯೇ ಕುಸಿದ ಹಾಗಾಯಿತು. ಯಾಕಂದ್ರೆ ಬ್ಯಾಂಕಿನ ಕ್ಲರ್ಕಿನ ಜೊತೆ ನಿಂತುಕೊಂಡು ಅಶೋಕ್ ರವರು ಕೈ ಮಿಲಾಯಿಸಿ ನಗುತ್ತಾ ಮಾತನಾಡುತ್ತಿದ್ದರು. ಆಗ ಅವರ ದೊಡ್ಡ ಮಗ ಸುನಿಲ್ ಒಮ್ಮೆಲೆ ಅಶೋಕ್ ರವರ ಹತ್ತಿರ ಹೋದ. ಅಪ್ಪ, ನೀವಿಲ್ಲಿ ಏನ್ ಮಾಡ್ತಿದ್ದೀರಿ? ಅಲ್ಲದೆ ನಿಮ್ಮ ಪೆನ್ಷನ್ನ ಹಣವನ್ನು ನಾನೇ ಬ್ಯಾಂಕಿನಿಂದ ಡ್ರಾ ಮಾಡಿ ನಿಮ್ಗೆ ಕೊಡುತ್ತೇನೆ ಎಂದು ಹೇಳಿದ್ದೆ ತಾನೆ ಎಂದು ಸುನಿಲ್ ಕೋಪದಲ್ಲಿ ಹೇಳಿದಾಗ ಅಶೋಕ್ ರವರು ಅವನ ಮುಖವನ್ನೇ ನೋಡಿ, ಇಲ್ಲ, ಇನ್ನು ಮುಂದೆ ನನ್ನ ಪೆನ್ಷನ್ನ ಹಣವನ್ನು ನಾನೇ ನನ್ನ ಕೈಯಾರೆ ತೆಗೆದುಕೊಳ್ಳುತ್ತೇನೆ. ನಾನು ಕ್ಲರ್ಕ್ಗೆ ಹೇಳಿದ್ದೇನೆ, ನನ್ನ ಬಿಟ್ಟು ಯಾರ ಕೈಯಲ್ಲೂ ಹಣವನ್ನು ಕೊಡಬೇಡಿ ಎಂದು ಹೇಳಿದ್ದೇನೆ ಎಂದರು. ಅವರ ಮಾತನ್ನು ಕೇಳಿದ ಸುನಿಲ್ಗೆ ಆಘಾತವಾಯಿತು. ಅವನ ಮುಖದ ಬಣ್ಣ ಕೆಂಪಾಗಿತ್ತು. ಅಶೋಕ್ ರವರು ಹಿಂತಿರುಗಿ ಮನೆಗೆ ಹೋಗಲು ಮುಂದಾದರು. ಆಗ ಅವರು ಸುನಿಲ್ನ ಕಾರು ಅಲ್ಲಿ ನಿಂತಿರುವುದನ್ನು ಕಂಡು ಅದರೊಳಗೆ ಕುಳಿತುಕೊಳ್ಳಲು ಬಾಗಿಲನ್ನು ತೆರೆದಾಗ ಒಮ್ಮೆಲೆ ಸುನಿಲ್ ಅವರ ಕೈಯನ್ನು ಕೊಡವಿ ಕಾರಿನ ಹತ್ತಿರ ನಿಂತ ಅವರನ್ನು ದೂಡಿ ಹೇಳಿದ, ನಿಮ್ಮ ಪೆನ್ಷನ್ ಹಣವನ್ನು ನೀವು ನಮಗೆ ನೀಡುವುದಿಲ್ಲ ಎಂದಾದ ಮೇಲೆ ನಮ್ಮ ಕಾರಿನಲ್ಲಿ ಕುಳಿತುಕೊಳ್ಳುವ ಅಗತ್ಯವೂ ನಿಮಗೆ ಇಲ್ಲ. ನೀವು ಕಾಲ್ನಡಿಗೆಯಲ್ಲೇ ನಿಮ್ಮನ್ನು ನೀವು ತಳ್ಳಿಕೊಂಡು ಮುಂದೆ ಬನ್ನಿ, ಆಗ ನಿಮ್ಮ ಈ ಮೆದುಳು ಸರಿಯಾದ ಸ್ಥಳದಲ್ಲಿ ಬಂದು ನಿಲ್ಬಹುದು ಎಂದು ಹೇಳುತ್ತಾ ಸುನಿಲ್ ತನ್ನ ಕಾರಲ್ಲಿ ಕುಳಿತುಕೊಂಡು ಬಡಬಡಾಯಿಸುತ್ತಾ ಹೋದ. ಅಶೋಕ್ ರವರ ಕಣ್ಣಲ್ಲಿ ಕಣ್ಣೀರು ಬಂತು. ಅವರಿಗೆ ನೆನಪಾಯಿತು, ಆ ಕಾರನ್ನು ಅವರು ಸುನಿಲ್ಗೋಸ್ಕರ ಹಣವನ್ನು ಒಟ್ಟುಗೂಡಿಸಿ ತೆಗೆದುಕೊಟ್ಟಿದ್ದರು. ಆದರೆ ಅವರು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಮೌನವಾಗಿ ಮುಂದೆ ಮನೆ ಕಡೆ ನಡೆದರು. ಅವರ ಪತ್ನಿಗೆ ಕೆಲವು ಔಷಧಿಗಳು ಬೇಕಾಗಿತ್ತು. ಅದನ್ನು ಅವರು ಹೋಗುವಾಗ ತೆಗೆದುಕೊಂಡರು. ಆದರೆ ಅವರು ಮನೆಗೆ ಬಂದಾಗ ಜಾನಕಿ ಅವರು ಕೋಣೆಯೊಳಗೆ ಇರಲಿಲ್ಲ. ಅಶೋಕ್ ರವರು 2-3 ಸಲ ಜಾನಕಿ ಎಲ್ಲಿದ್ದೀರಾ ಎಂದು ಕರೆದರು. ಆದರೆ ಅವರು ಎಲ್ಲೂ ಕಾಣಲಿಲ್ಲ. ಅವರು ಮೌನವಾಗಿ ಹೊದ್ದಿಕೊಂಡು ಮಲಗಿದರು. ಅವರಿಗೇನು ಗೊತ್ತಿತ್ತು, ಜಾನಕಿ ಅವರ ಜೀವವನ್ನೇ ಅವರ ಸೊಸೆಯಂದಿರು ಸೇರಿ ಕಷ್ಟಕ್ಕೆ ಸಿಲುಕಿಸಿದ್ದಾರೆ ಎಂದು. ಅದು ಏನಾಯ್ತು ಅಂದ್ರೆ, ಅಶೋಕ್ ರವರ ಮೊಮ್ಮಗ ತಮಾಷೆಯಲ್ಲೇ ನಳ್ಳಿಯ ನೀರನ್ನು ಬಿಟ್ಟಿದ್ದ. ಹಾಗೆ ಎಲ್ಲಾ ಮಕ್ಕಳು ಸೇರಿ ನೀರನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದರು. ಇಬ್ಬರು ಸೊಸೆಯಂದಿರು ಗೊರಕೆ ಹೊಡೆಯುತ್ತಾ ಮಲಗಿಬಿಟ್ಟಿದ್ದರು. ಅವರು ಎದ್ದು ನೋಡಿದಾಗ ಮೇಲಿನ ಟ್ಯಾಂಕಿಯಲ್ಲಿ ನೀರು ಮುಗಿದಿತ್ತು. ಅದೇ ಸಮಯದಲ್ಲಿ ಕರೆಂಟ್ ಕೂಡ ಇರಲಿಲ್ಲ. ಲೋಡ್ ಶೆಡ್ಡಿನಿಂದಾಗಿ ಜೀವನವು ದುರ್ಭರವಾಗಿತ್ತು. ಇಷ್ಟು ಬಿಸಿಲಿನ ತಾಪಮಾನ ಇರುವಾಗ ನೀರಿಲ್ಲದೆ ಇರುವುದು ತುಂಬಾ ಕಷ್ಟವಾಗುತ್ತಿತ್ತು. ಕರೆಂಟ್ ಬರಲು ಇನ್ನೂ 2 ಗಂಟೆ ಬಾಕಿ ಇತ್ತು. ಅವರಿಬ್ಬರು ಸೊಸೆಯಂದಿರು ಇನ್ನು ನೀರಿನ ವ್ಯವಸ್ಥೆಗಾಗಿ ಏನು ಮಾಡೋದು ಎಂದು ತಮ್ಮ ತಲೆಗೆ ಕೈಯಿಟ್ಟು ಕುಳಿತುಕೊಂಡಿದ್ದರು. ಆಗ ಒಮ್ಮೆಲೆ ಚಿಕ್ಕ ಸೊಸೆ ಹೇಳಿದಳು, ಅಕ್ಕ, ಯಾಕೆ ನಾವು ಆ ಹೊಸ ಮೇಡಮ್ನ ಟೆಸ್ಟ್ ಮಾಡಬಾರ್ದು? ಅವರಿಂದ ಏನಾದರೂ ಕೆಲಸ ಆಗುತ್ತದೆಯೋ ಇಲ್ವೋ ಎಂದು ನೋಡಬಹುದಲ್ವಾ ಎಂದು ನಗುತ್ತಾ ಹೇಳಿದಳು. ಆಗ ದೊಡ್ಡ ಸೊಸೆ ತುಂಬಾ ಕುತೂಹಲದಿಂದ, ಹೌದಲ್ವಾ, ಇದು ನನಗೆ ತಲೆಗೆ ಹೊಳೆಯಲೇ ಇಲ್ಲ ಎನ್ನುತ್ತಾ ಜಾನಕಿಯವರ ಕಡೆ ನೋಡಿ ಮುಗುಳ್ನಕ್ಕಳು. ಅವಳು ಜಾನಕಿಯವರನ್ನು, ಅರೆ ಓ ಅತ್ತೆ, ಇಲ್ಲಿ ಬನ್ನಿ ಎಂದು ಕರೆದಾಗ ಸ್ವಲ್ಪ ಹೊತ್ತು ಮಲಗಲೆಂದು ತಮ್ಮ ಕೋಣೆಯತ್ತ ಹೊರಡುತ್ತಿದ್ದ ಜಾನಕಿಯವರು ಒಮ್ಮೆಲೆ ಹಿಂದೆ ತಿರುಗಿ ನೋಡಿದರು. ಅವರನ್ನು ಈ ರೀತಿ ಕರೆದದ್ದು ಅವರಿಗೆ ಇಷ್ಟವಾಗಿರಲಿಲ್ಲ. ಅಲ್ಲದೆ ಅವರು ತುಂಬಾ ಕಡಿಮೆ ಮಾತನಾಡುವ ಮಹಿಳೆಯಾಗಿದ್ದರು. ಆದರೂ ಕೂಡ ಅವರು ಕರೆದ್ರಲ್ಲ ಎಂದುಕೊಂಡು ಮೌನವಾಗಿ ಅವರ ಹತ್ತಿರ ಹೋಗಿ, ಹೇಳು ಮಗಳೇ, ಯಾಕೆ ಕರೆದ್ರಿ ಎಂದು ಕೇಳಿದರು. ಆಗ ಹಿರಿ ಸೊಸೆ ತನ್ನ ಹೊಸ ಶೈಲಿಯಲ್ಲಿ ತನ್ನ ಕೂದಲನ್ನು ಹಿಂದಕ್ಕೆ ಹಾಕುತ್ತಾ, ಹೌದು ಕರೆದೆ. ನೀವೀಗ ಈ ಮನೆಯಲ್ಲಿದ್ದೀರಿ ಎಂದಾದ್ಮೇಲೆ ಈ ಮನೆಯ ಸದಸ್ಯರಲ್ಲಿ ಒಬ್ರು ಅಂತ ತಿಳಿದುಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಕೆಲಸ ಮಾಡಿ.
ಕೇವಲ ಮಾವನ ಬಟ್ಟೆಗಳನ್ನು ಒಗೆದು ಇಸ್ತ್ರಿ ಹಾಕಿದ್ರೆ ಸಾಕಾಗೋದಿಲ್ಲ. ಆ ಕೆಲಸವನ್ನು ನಾವು ಕೂಡ ಮೊದಲಿಂದಲೂ ಮಾಡ್ತಿದ್ದೆವು. ಮೇಲಿನ ಟ್ಯಾಂಕಿಯಲ್ಲಿ ನೀರೆಲ್ಲವೂ ಖಾಲಿಯಾಗಿದೆ, ಆದರೆ ಬಿಸಿಲು ತುಂಬ ಇದೆ. ನಾನು ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕಾಗಿದೆ. ಹಾಗೂ ಅಲ್ಲಿ ವಾಶ್ರೂಮ್ನಲ್ಲಿ ನೀರು ಕೂಡ ಇಲ್ಲ. ನೀವೊಂದು ಕೆಲಸ ಮಾಡಿ, ಕೆಳಗಿನ ಟ್ಯಾಂಕಿಯಿಂದ ನೀರನ್ನು ತೆಗೆದು ಎಲ್ಲ ವಾಶ್ರೂಮ್ಗೆ ನೀರು ತುಂಬಿಸಿಡಿ ಎನ್ನುತ್ತಾ ಹಿರಿ ಸೊಸೆ ಆದೇಶ ನೀಡುತ್ತಾ ಹೇಳಿದಾಗ ಜಾನಕಿ ಅವರು ಆಶ್ಚರ್ಯ ಹಾಗೂ ಚಿಂತೆಯಿಂದ ಅವಳ ಮುಖವನ್ನೇ ನೋಡಿ, ಮಗಳೇ, ನನ್ನಿಂದ ಈ ಕೆಲಸ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ತುಂಬ ಶ್ರಮ ಪಡಬೇಕು. ಅಲ್ಲದೆ ನನ್ನ ಮಂಡಿಯಲ್ಲಿ ತುಂಬ ನೋವಿದೆ, ನನ್ನಿಂದ ಆಗೋದಿಲ್ಲ ಎಂದು ಕಳವಳದಿಂದಲೇ ಹೇಳಿದಾಗ ಆ ಚಿಕ್ಕ ಸೊಸೆಯು ಒಮ್ಮೆಲೆ ಸಿಡುಕುತ್ತಲೇ ಎದ್ದು ನಿಂತಳು. ಈ ಮನೆಯಲ್ಲಿ ಇರೋದಾದ್ರೆ ಕೆಲಸವೂ ಕೂಡ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಈಗ ಸುನಿಲ್ ಅಣ್ಣ ಬರ್ತಾರೆ. ನಿಮ್ಮನ್ನು ಒದ್ದು ಹೊರಗೆ ಹಾಕಲು ಹೇಳುತ್ತೇವೆ. ಕೇವಲ ಮಾವನ ಪೆನ್ಷನ್ ಹಣವನ್ನು ನಿಮ್ಮ ಮುಷ್ಟಿಯಲ್ಲಿಟ್ಟುಕೊಳ್ಳಲು ಬಂದಿದ್ದೀರಲ್ವಾ? ಓಕೆ ಮುದುಕಿ, ಬೇಗ ಹೋಗಿ ನೀರನ್ನು ತುಂಬಿಸು ಎಂದು ಗದರುತ್ತಲೇ ಹೇಳಿದಳು. ಅವಳ ಕಿರುಚುವಿಕೆಯನ್ನು ಕೇಳಿದ ಜಾನಕಿ ಅವರು ಹೆದರಿಕೊಂಡು ಅಲ್ಲಿಂದ ಹೋದರು. ನಿಜವಾಗ್ಲೂ ಯಾವುದೇ ನಳ್ಳಿಯಿಂದ ನೀರು ಬರುತ್ತಿರಲಿಲ್ಲ. ದೊಡ್ಡ ಟ್ಯಾಂಕಿಯ ಸೈಡಿನಲ್ಲಿ ಕುಳಿತುಕೊಂಡು ಯೋಚಿಸಿದರು. ನನ್ನ ಮೂಳೆಯಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಬಕೆಟ್ನಿಂದ ತುಂಬಿಸಿ ತುಂಬಿಸಿ ನೀರನ್ನು ಹೊರಗೆ ಎತ್ತಲು. ಆದರೆ ಕೆಲಸವಂತೂ ಮಾಡಲೇಬೇಕಾಗಿದೆ ಎನ್ನುತ್ತಾ ಅಲ್ಲೇ ಇದ್ದ ಒಂದು ಚಿಕ್ಕ ಬಕೆಟನ್ನು ಎತ್ತಿ ಟ್ಯಾಂಕ್ನ ಮುಚ್ಚಳವನ್ನು ತೆಗೆದು ಬಗ್ಗಿ ಬಗ್ಗಿ ನೀರನ್ನು ಹೊರಗಡೆ ಎತ್ತಿದರು. ಆಗ ಅವರ ಎರಡೂ ಕಾಲಿನ ಮಂಡಿಗಳು ತುಂಬ ನೋವಾಗುತ್ತಿತ್ತು. ಅಲ್ಲದೆ ಸೊಂಟ ನೋವು ಕೂಡ ಪ್ರಾರಂಭವಾಗಿತ್ತು. ಬಕೆಟ್ನಿಂದ ನೀರನ್ನು ಎತ್ತಿ ಅದನ್ನು ಕೊಂಡು ಹೋಗಿ ವಾಶ್ರೂಮ್ಗೆ ನೀರನ್ನು ತುಂಬಿಸೋದ್ರಿಂದ ಹಿಡಿದು ಅಡುಗೆ ಮನೆಯ ಎಲ್ಲ ಕೆಲಸಗಳನ್ನು ಸೊಸೆಯು ಅವರಲ್ಲೇ ಮಾಡಿಸಿದರು. ಕೊನೆಯದಾಗಿ ಅಂಗಳವನ್ನು ಕೂಡ ತೊಳೆಯಲು ಹೇಳಿದರು. ಜಾನಕಿ ಅವರ ಪರಿಸ್ಥಿತಿ ತುಂಬ ಕೆಟ್ಟಿತ್ತು. ಅಶೋಕ್ ರವರು ಮನೆಗೆ ಬಂದಾಗ ಜಾನಕಿ ಅವರು ತುಂಬ ಸುಸ್ತಾಗಿ ಅಲ್ಲೇ ಮೆಟ್ಟಿಲಲ್ಲಿ ಕುಳಿತಿದ್ದರು. ಆದರೆ ಅಶೋಕ್ ರವರು ಕರೆದಾಗ ಅವರಿಗೆ ಕೇಳಿಸಿತ್ತು. ಆದರೆ ಕೆಳಗೆ ಇಳಿದು ಅವರ ಹತ್ತಿರ ಹೋಗಲು ಅವರೊಳಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ. ಅವರ ಕಾಲಿನ ಮಂಡಿಯಲ್ಲಿ ತುಂಬ ನೋವಿದ್ದರಿಂದ ಅವರ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಆಗ ಸುನಿಲ್ನ ದೊಡ್ಡ ಮಗ ಕೈಯಲ್ಲಿ ಬಾಲ್ ಹಾಗೂ ಬ್ಯಾಟ್ ಹಿಡಿದುಕೊಂಡು ಅವರ ಹತ್ತಿರ ಬಂದು, ಏ ಆಂಟಿ, ಇಲ್ಲಿಂದ ಎದ್ದೇಳಿ, ನಮಗೆ ಕ್ರಿಕೆಟ್ ಆಡಲಿದೆ ಎಂದ. ಅವನು ತುಂಬ ಅಹಂಕಾರದಿಂದ ಜಾನಕಿಯವರಲ್ಲಿ ಹೇಳಿದ್ದ. ಆಗ ಜಾನಕಿಯವರ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಮಗ, ಈಗಲೇ ನಾನು ಕೆಳಗೆ ಹೋಗುತ್ತೇನೆ, ಆದರೆ ಕಾಲು ತುಂಬ ನೋಯ್ತಿದೆ ಎಂದು ಮೆಲ್ಲನೆ ಹೇಳಿದರು. ಆದರೆ ಸುನಿಲ್ನ ದೊಡ್ಡ ಮಗ ತುಂಬ ಅಹಂಕಾರಿಯಾಗಿರೋದ್ರಿಂದ ಕೋಪದಲ್ಲಿ ತನ್ನ ಗೆಳೆಯರ ಕಡೆ ನೋಡಿದ. ಅವರು ಕ್ರಿಕೆಟ್ ಆಟ ಆಡಲು ತಾರಸಿಯ ಮೇಲೆ ಹೋಗುತ್ತಿದ್ದರು. ಈಗ ಈ ಕುಂಟ ಮುದುಕಿ ಇಲ್ಲೇ ಕುಳಿತುಕೊಂಡು ಬಿಟ್ಟಿದ್ದಾಳೆ. ಇವಳಿಗೆ ಬಾಲ್ ಏನಾದರೂ ತಾಗಿದ್ರೆ ತುಂಬ ಜೋರು ಬೊಬ್ಬೆ ಹಾಕುವಳು. ಸರಿ, ಹಾಗಾದ್ರೆ ನಾವು ಕ್ರಿಕೆಟ್ ಆಡುವ, ಬಾಲ್ ತಾಗಿದ್ರೆ ತಾಗ್ಲಿ. ಯಾರಾದರೂ ಏನಾದರೂ ಕೇಳಿದ್ರೆ ಆಂಟಿ ಇಲ್ಲಿಂದ ಎದ್ದೇಳಲೇ ಕೇಳುತ್ತಿರಲಿಲ್ಲ ಎಂದು ನಾನು ಹೇಳುತ್ತೇನೆ ಎಂದು ಹೇಳುತ್ತಿದ್ದ. ಅವನು ಅವನ ತಂದೆಯ ಹಾಗೆ ತುಂಬ ಅಹಂಕಾರಿ ಹಾಗೂ ಕೋಪಿಷ್ಠನಾಗಿದ್ದ. ಅವನ ಮಾತುಗಳನ್ನು ಕೇಳಿದ ಜಾನಕಿ ಅವರು ಕಕ್ಕಾಬಿಕ್ಕಿಯಾಗಿದ್ದರು. ಅವರು ಅಲ್ಲಿಂದ ಎದ್ದೇಳಲು ಪ್ರಯತ್ನ ಪಟ್ಟರು. ಆದರೆ ಅವರು ಎದ್ದೇಳುವುದಕ್ಕಿಂತಲೂ ಮೊದಲೇ ಸುನಿಲ್ನ ಮಗ ಆ ಬಾಲ್ ಹೋಗಿ ಅವರಿಗೇನೆ ಜೋರಾಗಿ ತಾಗುವ ಹಾಗೆ ಒಂದು ಶಾಟ್ ಹಾಕಿದ್ದ. ಜಾನಕಿಯವರಿಗೆ ಆ ಬಾಲ್ ತಾಗಿದಾಗ ಅವರ ಬಾಯಿಂದ ಅಮ್ಮ ಎಂಬ ಉಮ್ಮಳಿಸುವಿಕೆಯು ಹೊರಗೆ ಬಂದಿತ್ತು. ಅವರು ಆ ನೋವಲ್ಲಿರುವುದನ್ನು ಕಂಡು ಅಲ್ಲಿದ್ದ ಎಲ್ಲ ಮಕ್ಕಳು ಅವರಿಗೆ ಬೆರಳು ತೋರಿಸುತ್ತಾ ತಮಾಷೆ ಮಾಡಿ ಜೋರಾಗಿ ನಗುತ್ತಿದ್ದರು. ಜಾನಕಿಯವರು ತುಂಬ ಅವಮಾನಗೊಂಡರು. ಅವರು ಮೆಲ್ಲನೆ ಪ್ರಯತ್ನ ಪಡುತ್ತಾ ಹೇಗಾದರೂ ಕೆಳಗಡೆ ಬಂದು ತನ್ನ ಕೋಣೆಗೆ ಸೇರಿಕೊಂಡರು. ಅಶೋಕ್ ರವರು ಅಲ್ಲೇ ಮೌನವಾಗಿ ಮಲಗಿಕೊಂಡಿದ್ದರಿಂದ ಜಾನಕಿಯವರು ಅವರ ಹತ್ತಿರ ಹೋಗಿ ಕುಳಿತುಕೊಂಡರು. ಅವರ ಕಣ್ಣಲ್ಲಿ ಕಣ್ಣೀರು ಈಗಲೂ ಹರಿಯುತ್ತಿತ್ತು. ಆದರೂ ಅವರು ಅಶೋಕ್ ರವರಿಗೆ ತನ್ನ ಸೊಸೆಯಂದಿರು ತನ್ನ ಜೊತೆ ಯಾವ ರೀತಿ ದುರ್ವ್ಯವಹಾರವನ್ನು ನಡೆಸಿದ್ದಾರೆ ಎಂದು ಹೇಳಲಿಲ್ಲ. ಅವರಿಗೆ ಗೊತ್ತಿತ್ತು, ಇದರ ಬಗ್ಗೆ ತಮ್ಮ ಗಂಡಂದಿರು ಅಂದರೆ ಅಶೋಕ್ ರವರ ಇಬ್ಬರು ಗಂಡು ಮಕ್ಕಳು ಯಾವುದೇ ರೀತಿಯಲ್ಲಿ ವಿರೋಧ ಮಾಡುವುದಿಲ್ಲ ಎಂದು. ಯಾಕಂದರೆ ಅಶೋಕ್ ರವರ ಮೇಲೆ ಅವರ ಮಕ್ಕಳಿಗೂ ಕೋಪವಿರೋದ್ರಿಂದ ಅವರು ಬೇಸತ್ತು ಹೋಗಿದ್ದರು. ಹಾಗಾಗಿ ಈ ಸೊಸೆಯಂದಿರಿಗೆ ಯಾರ ಭಯವೂ ಇರಲಿಲ್ಲ. ಅಶೋಕ್ ರವರು ಮೌನವಾಗಿ ಮನೆಯಿಂದ ಹೊರಗೆ ಬಂದರು. ಅವರ ಕಣ್ಣಲ್ಲಿ ಕಣ್ಣೀರಿತ್ತು. ಜಾನಕಿಯವರು ನೆಲದಿಂದ ಎದ್ದು ತನ್ನ ಕಣ್ಣೀರನ್ನು ಒರೆಸುತ್ತಿದ್ದರು. ಒಂದು ಕಡೆ ಬಟ್ಟೆಯಲ್ಲೆಲ್ಲ ಕೊಳಕಿತ್ತು, ಇನ್ನೊಂದು ಕಡೆ ಅವಮಾನದಿಂದಾಗಿ ಅವರಿಗೆ ಅನ್ನಿಸುತ್ತಿತ್ತು ಭೂಮಿ ಒಡೆದು ಅದರಲ್ಲಿ ಲೀನವಾಗಬಾರದೆ ಎಂದು. ಹತ್ತಿರದ ಸ್ಥಳೀಯರೆಲ್ಲ ಸುತ್ತುವರಿಯಲು ಪ್ರಾರಂಭಿಸಿದರು. ಅವರು ಜಾನಕಿಯವರ ಪರಿಸ್ಥಿತಿ ಕಂಡು ಆಶ್ಚರ್ಯಪಟ್ಟರು. ಈ ಸಮಾಚಾರವನ್ನು ಯಾರೋ ಪಂಡಿತರ ಕಿವಿಗೂ ತಲುಪಿಸಿದರು. ಅವರು ಓಡೋಡಿ ಬಂದರು. ತನ್ನ ತಂಗಿಯ ಪರಿಸ್ಥಿತಿಯನ್ನು ಕಂಡು ಅವರಿಂದ ಸಹಿಸಲಾಗಲಿಲ್ಲ. ಅಶೋಕ್ ರವರು ಯಾವಾಗ ಮದುವೆಯಾದರೋ ಆವಾಗದಿಂದ ಅವರ ಮನೆಯಲ್ಲಿ ಅವರಿಗೆ ಯಾವ ಒಂದು ಬಿಡಿ ಕಾಸಿನ ಬೆಲೆಯೂ ಇರಲಿಲ್ಲ ಎಂಬುದು ಪಂಡಿತರಿಗೆ ಗೊತ್ತಿತ್ತು. ಪಂಡಿತರು ಅಶೋಕ್ ರವರನ್ನು ಹಾಗೂ ತನ್ನ ತಂಗಿ ಜಾನಕಿಯವರನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡರು. ಅಶೋಕ್ ರವರಿಗೆ ಪೆನ್ಷನ್ ಹಣ ಬರುತ್ತಿತ್ತು. ಅವರು ಮೌನವಾಗಿ ತನ್ನ ಹಾಗೂ ತನ್ನ ಪತ್ನಿಯ ಖರ್ಚು ವೆಚ್ಚಗಳನ್ನು ಭರಿಸುತ್ತಿದ್ದರು.
ಅವರಿಗೆ ತನ್ನ ಮಕ್ಕಳು ಹಾಗೂ ಸೊಸೆಯಂದಿರ ದುರ್ವ್ಯವಹಾರವನ್ನು ಕಂಡು ತುಂಬ ದುಃಖವಾಗಿತ್ತು. ಅಲ್ಲದೆ ಸೊಸೆಯಂದಿರು ಅವರನ್ನು ಮನೆಯಿಂದ ಹೊರಗೆ ಹಾಕಿದ್ದರೂ ಕೂಡ ಅವರ ಗಂಡು ಮಕ್ಕಳು ಅವರನ್ನು ಹಿಂತಿರುಗಿ ಅಪ್ಪ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂದು ನೋಡಲಿಲ್ಲ. ಅಶೋಕ್ ರವರು ತನ್ನ ಹೃದಯವನ್ನು ಕಲ್ಲಾಗಿಸಿದರು. ಸ್ವಲ್ಪ ಸಮಯದ ನಂತರ ಗೊತ್ತಾಯಿತು ಅವರ ಹಿರಿಮಗನ ಚೆನ್ನಾಗಿ ವ್ಯಾಪಾರ ನಡೆಯುತ್ತಿದ್ದ ಅಂಗಡಿಗೆ ಬೆಂಕಿ ಬಿದ್ದಿದೆ ಎಂದು. ಅವನ ಕೈಯಲ್ಲಿದ್ದ ಅವನ ಕಾರನ್ನು ಕೂಡ ಮಾರಿಬಿಟ್ಟಿದ್ದ. ಚಿಕ್ಕ ಮಗನನ್ನು ಸಹ ಕೆಲಸದಿಂದ ತೆಗೆದು ಬಿಟ್ಟಿದ್ದರು. ಅವರ ಇಬ್ಬರ ಪತ್ನಿಯರಿಗೆ ಐಶ್ವರ್ಯರಾಮದ ಜೀವನ ಬೇಕಿತ್ತು. ಪತಿಯಂದಿರ ಅದೃಷ್ಟವು ಕೆಟ್ಟಾಗ ಅವರು ತಮ್ಮ ಪತಿಯಂದಿರ ಜೊತೆ ಇರಲು ಒಪ್ಪಲಿಲ್ಲ. ಹಾಗಾಗಿ ಗಲಾಟೆ ಮಾಡಿ ಇಬ್ಬರೂ ಕೂಡ ತಮ್ಮ ತಮ್ಮ ಪತಿಯರಿಂದ ವಿಚ್ಛೇದನವನ್ನು ಪಡೆದಿದ್ದರು. ಇಬ್ಬರು ಗಂಡು ಮಕ್ಕಳು ತಮ್ಮ ಅದೃಷ್ಟವು ಈ ರೀತಿ ಕೆಟ್ಟು ನಿಂತಿರುವುದರ ಬಗ್ಗೆ ಯಾರೊಂದಿಗಾದರೂ ಚರ್ಚೆ ಮಾಡಿದಾಗ ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದರು. ನೀವು ನಿಮ್ಮ ವಯಸ್ಸಾದ ತಂದೆ ತಾಯಿಯನ್ನು ಒದ್ದು ಹೊಡೆದು ಹೊರಗೆ ಹಾಕಿರುವುದರ ಪ್ರತಿಫಲ ಇದು ಎಂದು. ಅಂತಹ ಕೆಟ್ಟ ಮಕ್ಕಳಿಗೆ ಅಂತ್ಯವು ಇದೇ ರೀತಿ ಆಗಿರುತ್ತದೆ ಎಂದು ಹೇಳುತ್ತಿದ್ದರು. ಅಶೋಕ್ ರವರ ಗಂಡು ಮಕ್ಕಳು ತುಂಬ ಚಿಂತೆಯಲ್ಲಿದ್ದರು. ಅವರು ತಮ್ಮ ಅಪ್ಪನಲ್ಲಿ ಬಂದು ಕ್ಷಮೆಯನ್ನು ಕೇಳಲು ಪ್ರಯತ್ನ ಪಟ್ಟರು. ಆದರೆ ಅಶೋಕ್ ರವರ ಮನಸ್ಸು ಕರಗಲಿಲ್ಲ. ಅಲ್ಲದೆ ಪಂಡಿತರ ಮನೆಯಲ್ಲಿ ಅವರು ಆರಾಮದಲ್ಲೇ ಇದ್ದರು. ಮಕ್ಕಳ ದುರ್ವ್ಯವಹಾರವು ಕಣ್ಣೆದುರು ಬಂದಾಗ ಅವರ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಆದರೆ ಅವರು ತಮ್ಮ ಮಕ್ಕಳಿಂದ ಎಲ್ಲ ಸಂಬಂಧವನ್ನು ಕೊನೆಗೊಳಿಸಿದ್ದರು. ಅವರು ತನ್ನ ಮಕ್ಕಳಲ್ಲಿ ಹೇಳಿದರು, ನಾನು ನನ್ನ ಜೀವನವನ್ನೆಲ್ಲ ನಿಮಗಾಗಿ ಅರ್ಪಿಸಿದ್ದೆ, ನಿಮಗಾಗಿ ದುಡಿಯುತ್ತಿದ್ದೆ ಹಾಗೂ ನಿಮಗೋಸ್ಕರ ನಾನು ಕಷ್ಟಪಟ್ಟು ಮನೆ ಮಾಡಿದ್ದೆ. ವಯಸ್ಸಾದ ಕಾಲದಲ್ಲಿ ಯಾರೂ ನನ್ನ ಕಾಳಜಿ ವಹಿಸಲು ಇಲ್ಲವಲ್ಲ ಎಂಬ ಅರಿವಿನೊಂದಿಗೆ ನನಗಾಗಿ ಒಬ್ಬರು ಜೊತೆಗಾರರನ್ನು ತಂದಾಗ ನಿಮ್ಮಿಂದ ಅದು ಸಹಿಸಲಾಗಲಿಲ್ಲ. ಇಂತಹ ಮಕ್ಕಳನ್ನು ನಾನೇನು ಮಾಡಲಿ? ಅಲ್ಲದೆ ನನಗೆ ಇನ್ನು ಮುಂದೆ ನಿಮ್ಮ ಜೊತೆ ಆ ಮನೆಯಲ್ಲಿರಲು ಆಗೋದಿಲ್ಲ ಎಂದು ಹೇಳಿದಾಗ ಅಶೋಕ್ ರವರ ಮಕ್ಕಳು ಸೋತು ಸುಣ್ಣವಾಗಿ ಅಲ್ಲಿಂದ ಹಿಂದಿರುಗಿ ಹೋದರು. ಅಶೋಕ್ ರವರ ಉಳಿದಂತಹ ಜೀವನವು ತುಂಬ ಆರಾಮದಾಯಕವಾಗಿತ್ತು. ಜಾನಕಿ ಅವರು ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದರು. ಈ ಕಡೆ ಅವರ ಇಬ್ಬರು ಗಂಡು ಮಕ್ಕಳು ರಾತ್ರಿ ಹಗಲು ತಾವು ಮಾಡಿದ ಕರ್ಮದಿಂದಾಗಿ ಕಣ್ಣೀರು ಹಾಕುತ್ತಿದ್ದರು. ಆದರೆ ಮೀರಿ ಹೋದ ಸಮಯವನ್ನು ಚಿಂತಿಸಿ ಫಲವಿಲ್ಲ. ಅದು ಎಂದಿಗೂ ತಿರುಗಿ ಬರುವುದಿಲ್ಲ. ಕರ್ಮ ಎನ್ನುವುದು ಯಾರನ್ನೂ ಯಾವತ್ತೂ ಸುಮ್ಮನೆ ಬಿಡುವುದಿಲ್ಲ. ನಮ್ಮ ಒಳ್ಳೆಯ ಕರ್ಮದಿಂದಾಗಿ ನಮಗೆ ಒಳ್ಳೆಯದೇ ಆಗೋದು, ಅಥವಾ ನಮ್ಮ ಕೆಟ್ಟ ಕರ್ಮದಿಂದಾಗಿ ನಾವು ಕೆಟ್ಟದ್ದನ್ನೇ ಪಡೆಯುತ್ತೇವೆ. ನಾವು ಯಾವುದೇ ಒಂದು ದೊಡ್ಡ ಹಂತಕ್ಕೆ ತಲುಪಿದ್ರೂ ಕೂಡ ನಮ್ಮ ತಂದೆ ತಾಯಿ ನಮಗಾಗಿ ಪಟ್ಟ ಶ್ರಮ, ಕಷ್ಟವನ್ನು ಯಾವತ್ತೂ ಮರೆಯಬಾರದು. ಹಾಗೆ ತಂದೆ ತಾಯಿಯರನ್ನು ಕೀಳಾಗಿ ಯಾವತ್ತೂ ಕಾಣಬಾರ್ದು. ಹಾಗಾಗಿ ಗೆಳೆಯರೇ, ಇವತ್ತಿನ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಗತ್ಯವಾಗಿ ಕಾಮೆಂಟ್ ಬಾಕ್ಸಲ್ಲಿ ಅಭಿಪ್ರಾಯಗಳನ್ನು ತಪ್ಪದೆ ಹಾಕಿ. ಈ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.